ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಯಾರಪ್ಪ ಇಷ್ಟೊತ್ತಲ್ಲಿ? ಹಲೋ, ಬುಟ್ಲಿಗ ಹಿಯರ್. ಊಸಬೆ ನಿಲ್ಲ ಸೊಬೆ, ತಲೆ ನೋಡ್ಕೊಂಡಿದ್ದೀವಿ ಸೊಬೆ. ಆಯ್ತು ಸೊಬೆ, ಸಂತೋಷ ಸೊಬೆ. ನಮಸ್ಕಾರ ಸೊಬೆ, ನಮಸ್ಕಾರ. ಧನಲಕ್ಷ್ಮಿ, ಧನಲಕ್ಷ್ಮಿ, ಯಾಕ್ರಿ ಯಾಕೆ ಕಿರ್ಚ್ಕೊತಾ ಇದ್ದೀರಾ? ಆದಷ್ಟು ಬೇಗ ಗಂಟು ಮುಟ್ಟಿ ಎಲ್ಲ ಕಟ್ಟೆ. ನಾವ್ ಯಾಕಪ್ಪ ಗಂಟು ಮುಟ್ಟಿ ಕಟ್ಬೇಕು? ಪುಟ್ಲಿಂಗ, ವಾಟ್ಸ್ ದ ಮ್ಯಾಟರ್? ತಗದು ಕೂತಿದೆ ಅಂದ್ರೆ ತಲೆಗಳು ಒಳ್ಳೆ ಚೆಂಡಾರೋದಾಗ ಆರೋಗ್ತಿರ್ಬೇಕು. ಏಯ್, ಮುಂದಿನ ತಿಂಗಳು 4ನೇ ತಾರೀಕು, ಇನ್ 4 ದಿವಸದೊಳಗಾಗಿ ಪ್ರಳಯ ಆಗುತ್ತಾ? ಅಲ್ಲ, ಪ್ರವಾಹ ಬಂದು ನಾವೇ ಕೊಚ್ಕೊಂಡು ಹೋಗ್ತೀವಿ. ಅಯ್ಯೋ, ಅದೇನ್ ಹೇಳ್ತೀರಾ? ನೆಟ್ಟಿಗೆ ಹೇಳಿ, ಅರ್ಥ ಆಗೋ ಹಾಗೆ. ಇನ್ನೇನ್ ಅರ್ಥ ಆಗಂಗ್ ಹೇಳ್ಬೇಕೆ? 10ನೇ ತಾರೀಕು, ಇನ್ 4 ದಿವಸದೊಳಗಾಗಿ ಯಜಮಾನ್ರು ಅಮೆರಿಕಾ ದೇಶದಿಂದ ಬಂದಿಡ್ತಾ ಇದಾರೆ. ನಮ್ಮನ್ನೇನಾರ ಈ ಸ್ಥಿತಿ ನೋಡ್ಬಿಟ್ಟು ಅಂದ್ರೆ ಮೆಟ್ಟು ತಗೊಂಡ್ ನನ್ ಹೊಡಿತಾರೆ. ಅಷ್ಟೇ ತಾನೇ? ಏನ್ ಅಷ್ಟೇ ತಾನೇ? ಎಲ್ಲ ಹೊರಡಿ, ಹಳೆ ಮನೆಗೆ ಹೋಗ್ಬೇಕು. ನಾವು ಬರೋಲ್ಲ, ಬರೋದಿಕ್ಕೆ ಸಾಧ್ಯನೂ ಇಲ್ಲ. ಯಾಕಮ್ಮ, ಯಾಕೆ? ವೈ ನಾವಿಬ್ರು ಈ ಮನೇಲಿ ಇನ್ನೊಂದ್ ಪೋಷನ್ ಅಲ್ಲಿರೋ ಆ ಇಬ್ರನ್ನ ಲವ್ ಮಾಡ್ತಾ ಇದೀವಿ. ಅದಕ್ಕೆ ಅಪ್ಪ, ಏನಪ್ಪ? ಮದ್ವೆ ಮಾಡ್ಕೊಳ್ದೆ ನಾವ್ ಇಷ್ಟು ದಿವ್ಸ ಕಾದಿದ್ವಲ್ಲ, ಯಾಕ್ ಗೊತ್ತಾ? ನನಗ್ ಗೊತ್ತಿಲ್ಲಪ್ಪ. ಧನವಂತರಾಗಿರೋ ಅಳಿಯಂದ್ರು ನಿಮ್ಮಿಬ್ರಿಗೆ ಸಿಗ್ಲಿ ಅಂತ. ಇವಾಗ ಸಿಕ್ಬಿಟ್ರು. ಅಪ್ಪ, ಆ ನಿಮ್ ಯಜಮಾನ್ರು ಇಲ್ಲಿಗ್ ಬರಕ್ ಮೊದ್ಲು ನಮ್ಮಿಬ್ರ ಮದ್ವೆನ ಮಾಡಿಸ್ಬಿಡಿ. ಏನಮ್ಮ ನೀವ್ ಹೇಳ್ತಾ ಇರೋದು? 4 ದಿವಸದಲ್ಲಿ ನಿಮ್ಮಿಬ್ರು ಮದುವೆ ಮಾಡ್ಸಕ್ಕಾಗತ್ತಾ? ಅದಕ್ಕೆ ನನ್ನ ಮಕ್ಳು ಒಪ್ತಾರಾ? ಹೌದಲ್ವಾ? ಏಯ್, ಅಪ್ಪಂಗೆ ಯಾವ್ದಾದ್ರು ಒಂದ್ ಕಾಯಿಲೆನ್ ಸೆಲೆಕ್ಟ್ ಮಾಡಿ ಅವ್ರು ಸಾಯೋ ತರ ನಾಟಕ ಆಡ್ಸೋಣ. ಮಿಸ್ಟರ್ ಪುಟ್ಲಿಂಗ, ನಮ್ ಪಾಲಿಗೆ ನೀವೀಗ ರೋಗಿಷ್ಟ. ಯಾಕೋ ನನ್ಗೆ ಯಾವ ದೊಡ್ಡ ರೋಗನೂ ಇಲ್ಲ, ಆರೋಗ್ಯವಾಗೇ ಇದ್ದೀನಿ. ಅಪ್ಪ, ನೀವಿವಾಗ ಕಾಯಿಲೆ ಬಂದರ ತರ ನಟಿಸ್ಬೇಕು ಅಷ್ಟೇ. ಏಯ್, ಅಪ್ಪಂಗೆ ಯಾವ ಕಾಯಿಲೆ ಬರ್ಸೋಣ? ಮೂರ್ಛೆ ರೋಗ. ಅದ್ ಬಲೆ ಅಸಹ್ಯವಾಗಿರುತ್ತೆ ಕಣೆ. ಸರಿ, ಕ್ಯಾನ್ಸರ್. ಅದು ಹೀನುಗಳಿಗೆ ಮಾತ್ರ ಬರೋದು. ಹಾಗಿದ್ರೆ ಯಾವ ಕಾಯಿಲೆ ಅಂತ ಹೇಳೋದಪ್ಪನ್ಗೆ? ಸಿಕ್ಬಿಡ್ತು. ಏನು ಅಪ್ಪ, ನಿಮ್ಗೆ ಇವಾಗ ಹಾರ್ಟ್ ಅಟ್ಯಾಕ್. ಸಾಕು, ಜನ್ಮ ಕೊಟ್ಟಂಡೆಗೆ ಈ ರೀತಿ ಮಾತಾಡ್ತಿರಲ್ಲ. ನಿಮ್ ಮಕ್ಳೇನ್ರಿ? ಇದೆಲ್ಲ ಹೋಗಿಲ್ಲತ್ತೀರಿ? ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ. ಏನೋ ತಿಪ್ಪಿಚ್ಚಿ ಗಡ ಬಡ್ದಂಗ್ ನಿಂತಿದ್ಯಾ? ಆ ದಡಿಯ ಪುಟ್ಲಿಂಗ ಈಗ್ಲಾಗ್ಲೋ ಅನ್ನಂಗ ಅವನೇ. ಮಾಮ್ಸ್, ಏನಾಯ್ತು? ಏನ್ ಮಾಮ್ಸ್, ಇದೆಲ್ಲ ಕೇಬಲ್ ಕನೆಕ್ಷನ್. ಮೇಲೆ ಉದಯ ಟಿವಿ ಬರ್ತಾ ಇದೆಯಾ ನೋಡಿ. ಅರ್ರೆ ಏನಿದು? ಮೈಕ್ ಟೆಸ್ಟಿಂಗ್ 1 2 3. ಗ್ಯಾಸ್ ಕನೆಕ್ಷನ್ ಆಗಿದೆಯಲ್ಲ ಅದಕ್ಕೆ. ಓಹೋ, ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಗ್ಯಾಸ್ ನ ಕನೆಕ್ಷನ್ ಮಾಡ್ಕೊಬಿಟ್ಟವ್ರೆ. ECC ಗಾಡಿಲಿ ಪ್ರೊಸೆಷನ್ ಹೋಗೋ ಟೈಮ್. ಏಯ್, ತಮಾಷೆ ಮಾಡಕ್ಕೆ ಇದೊಂದು ಟೈಮಾ? ಅಲ್ಲ, ಶಂಕರಾಚಾರ್ಯ ಬರ್ಸೋ ಟೈಮ್. ಇವರೇನೆ ಹಂಸಲೇಖನ್ ಕೋರಸ್ತಾರ ಅಪ್ಪ ಆಹಾ ಅಪ್ಪ ಆಹಾ ಅಂತವ್ರೆ. ಮಾಮ್ಸ್, ವಾಟ್ ಇಸ್ ದಿ ಪ್ರಾಬ್ಲಮ್? ಅದನ್ನವ್ರು ಹೇಗೆ ಹೇಳ್ತಾರೆ? ಯಾವ ಬಾಯಲ್ಲಿ ಹೇಳ್ತಾರೆ? ರೀ, ಆ ದೇವ್ರು ಕೊಟ್ಟಿರೋದು ಒಂದೇ ಬಾಯಿ. ಆ ಒಂದೇ ಬಾಯಲ್ಲಿ ಬೊಗಳ್ರಿ, ಇಲ್ಲ ಅಂದ್ರೆ ನಮ್ಗೆ ಹೆಂಗ್ರಿ ಗೊತ್ತಾತೆ? ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ? ನಾನೇ ಹೇಳ್ತೀರಪ್ಪ, ಅಳಿಯದ್ರ ನನಗೆ ಹಾರ್ಟ್ ಅಟ್ಯಾಕ್. ಚೆನ್ನಾಗೆ ಮಾತಾಡ್ತಾ ಇದ್ದೀರಾ? ನೀವಿಬ್ರು ನನ್ ಕೊನೆ ಆಸೆ ನೆರವೇರಿಸ್ಲಿ ಅಂತ ಜೀವ ಗಟ್ಟಿಗೆ ಹಿಡ್ಕೊಂಡು ಮಾತಾಡ್ತಾ ಇದ್ದೀರಪ್ಪ. ಆಯ್ತು, ನಿಮ್ ಕೊನೆ ಆಸೆ ಏನು ಅಂತ ಹೇಳಿ. ನಾನ್ ಬದುಕಿರ್ಲೇಬೇಕು ಅನ್ನೋ ಆಸೆ ನಿಮ್ಗಿದ್ರೆ ನನ್ನಿಬ್ರು ಹೆಣ್ಮಕ್ಳು ಕೂತ್ಗೆ ನೀವ್ ತಾಳಿ ಕಟ್ಟಿ ನನ್ ಮನೆಗೆ ಅಳಿಯಂದ್ರಾಗ ಬರ್ಬೇಕು ಅಲ್ವಾ? ಇವಾಗ ತಾನೇ ಸ್ಟೋರಿ ಶುರು ಆಗ್ತಾ ಇದೆ, ಅವಾಗ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಲ್ರಿ, ಅಷ್ಟೊಂದು ಅರ್ಜೆಂಟ್ ಆಗಿ ಮದ್ವೆ ಆಗುವಂತಿರಲ್ಲ, ಇದೇನ್ ಲೋಟೋ ಲಾಟ್ರಿ ರಿಸಲ್ಟ್? ಏನ್ ಮಾಡೋದಪ್ಪ, ನನ್ನ ಉಸಿರು ಈ ಸಿಲಿಂಡರ್ ಸಿಗಾಕಟ್ಟಿದೆ. ಹೆಚ್ಚು ಕಮ್ಮಿ ಆದ್ರೆ ಅಯ್ಯೋ ಪಾಪ, ಉಸಿರು ಬಂದಾಗ ಮುಂಚೆ ನಾವು ಸಹಾಯ ಮಾಡ್ಬೇಕು. ಹಂಗಾರೆ ನಾವು ತಾಳಿ ಕೊಟ್ಟೋದ್ರಿಂದ ಒಂದ್ ಜೀವ ಉಳಿಯತ್ತಂದ್ರೆ ಹೂ ಅಂದ್ಬಿಡ್ಲಾ? ಓಕೆ ನೋಡಿ, ಈಗ ಹಾಕಿಸ್ಕೊಬಿಟ್ಟಾನು ನೋಡಿ. ನಿಮ್ಮಿಬ್ರು ಹೆಣ್ಮಕ್ಳನ್ನ ಮದುವೆ ಆಗೋದಕ್ಕೆ ನಾವು ತಯಾರಾಗಿದ್ದೀವಿ. ಹ್ಯಾಪಿನಾ? ಗಲಾಟೆ ಮಾಡ್ತಿದ್ಯಾ? ಬೇಗ ಅಪ್ಪ ಮಾತಾಡ್ಬೋಣ ಪ್ಲೀಸ್. ನೋಡ್ರಿ, ನನ್ ಕಂಡೀಷನ್ ಒಪ್ಕೊಂಡ್ರೆ ಇವತ್ತು ಫಸ್ಟ್ ನೈಟು, ಇಲ್ದೆ ಹೋದ್ರೆ ವೇಸ್ಟ್ ನೈಟು. ಅಯ್ಯೋ, ಅದೇನ್ ಕಂಡೀಷನ್? ಬೇಗ ಹೇಳ್ಬಿಡಿ ಅಮ್ಮ. ಬನ್ನಿ. ಬಾ. ಯಾ ಬಟ್ರಿ ನೋಡ್ರಿ, ಈ ಬೀರೊಳಗೆ ಯಾವತ್ ನೀವು 100 ಅಲ್ಲಲ್ಲ 1000 ನೋಟಿನ ಕಂತೆಗಳನ್ನ ಜೋಡಿಸ್ತೀರೋ ಆವತ್ ರಾತ್ರಿ ನಮ್ಮಿಬ್ರು ಫಸ್ಟ್ ನಡೆಯುತ್ತೆ. ಅಯ್ಯೋ, ನಿನ್ನ ವಂಶ ನಿರ್ವಂಶ ಆಗುವಾಗ ನಾನು 100 ವರ್ಷ
ಅಂತ ಹೊಡೆದ್ರು ಕೂಡ ನಿನ್ನ ಆಸೆ ನೆರವೇರಲ್ಲ. ಮತ್ತೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ದುಡ್ಡೆಲ್ಲ ಏನ್ರಿ ಮಾಡ್ತಿದ್ದೀರಾ ನೀವು? ಅಯ್ಯೋ, ಬರೋ ಡಾಲರ್ಸ್ ನ ಗೋಟಿಗೆ ಬೋಟಿಗೆ ಪ್ಯಾಕೆಟ್ಗೆ ಸರಿ ಹೋಗ್ಬಿಡ್ತೀನಿ. ಎಲ್ಲಿಂದ ಉಳ್ಸಕ್ ಹೋಗ್ಲಿ? ಡೋಂಟ್ ವೇಸ್ಟ್ ಮೈ ಟೈಮ್. ಟನ್ ಟಣ್ಣ ಕನ್ನಡ ಟನ್ ಟನ್ ಟಣ್ಣ ಕನ್ನಡ. ಅಯ್ಯೋ, ಬಿಡ್ರಿ. ಲೇ ಅಯ್ಯಯ್ಯೋ, ಬಾಗ್ಲಾಕೊಂಡು ನೇಣು ಹಾಕೊಂಡ್ಬಿಟ್ಟ ಕಣೆ. ಆಮೇಲೆ ಒಳಗಡೆ ಹಾಕ್ಬಿಡ್ತಾರೆ. ಇಲ್ಲ ತಡೀರಿ, ನಾನೇನ್ ಸಾಯಲ್ಲ, ಬರ್ತೀನಿ. ಬಾ ಮೋಸ್ಟ್ ನೈಟಿ ಹಾಕೊಂಡು ಸ್ವೀಟ್ ಆಗಿ ಬರ್ಬೋದು. ಅಬ್ಬಾ, ಫಸ್ಟ್ ನೈಟ್ ನೆನೆಸ್ಕೊಂಡ್ರೆ ಬುರ್ರಾ ಅನ್ನಿಸ್ತಾ ಇದೆ. ಬಂದ್ಬಿಟ್ರೆ ಶಿವಾಯ ನಮ ಅಂತ ಬಾವುಟ ಆರಿಸ್ಬಿಡೋಣ. ಏನೇನು ರುದ್ರು ಮಾರಮ್ಮಂತರ ಗೆಟಪ್ ಹಾಕೊಂಡ್ಬಿಡ್ಯಾ? ನಾನೇನೋ ಚೂಸ್ ಸಾಯಿಸ್ಬಿಡ್ತೀಯಾ? ಮತ್ ಹೇಳಿ, ಬೀರು ಒಳಗಡೆ ದುಡ್ಡು ಇಡ್ತಿರೋ ಇಲ್ಲ ನಾನು ನಿಮ್ಮನ್ನ ಕೊಂದ್ಬಿಡ್ಲಾ? ಹೇಳ್ರಿ, ದುಡ್ಡು ಇಡ್ತಿರೋ ಇಲ್ವೋ? ಸಾಯಿಸ್ಬೇಡ್ವೆ. ದುಡ್ಡು ಇಡ್ತಿರೋ ಇಲ್ವೋ? ಅಯ್ಯೋ, ನಿನ್ ಕಾಲ್ ಕಟ್ಕೊಂಡು ಬಿಟ್ಬಿಡೆ. ಮಾತಾಡ್ರಿ, ದುಡ್ಡು ಇಡ್ತಿರೋ ಇಲ್ವೋ? ಬಿಟ್ಬಿಡೆ ನನ್ನ. ಸ್ವಲ್ಪ ಏನಾರು ಯಾಮಾರಿದ್ರೆ ನನ್ನ ಕರುಳನ್ನ ಹಂಗೆ ಬಗದಾಕ್ಬಿಟ್ಟಿರೋಳು. ಆಮೇಲೆ ನಾನು ತಮಟೆ ಬರ್ಸ ಬೇರೆಯವ್ರನ್ನ ಕರಿಬೇಕಾಯ್ತು. ಇವನೇನ್ ಮಾಡ್ತಾವ್ರ ಇಲ್ಲಿ ಕೂತ್ಕೊಂಡು? ಫಸ್ಟ್ ನೈಟ್ ಲೇಟ್ ಆಯ್ತು, ಬಂದ್ರಿ? ಮತ್ತೆ ಕರಿತಾವಳ? ನಾನು ಏನ್ ನಿನ್ ಪರಿಸ್ಥಿತಿ? ಅಯ್ಯೋ, ಯಾಕೆ ಕೇಳ್ತೀರಾ ಬಾಸ್? ಹೊಟ್ಟೆ ಉರಿತಾ ಇದೆ. ಏನ್ ಗ್ಯಾಸ್ ಟ್ರಬಲ್? ಅಯ್ಯೋ ಅಲ್ಲ, ಅದು ಫ್ಲಾಶ್ ಬ್ಯಾಕ್. ಏನದು? ತಂದನ ಮೊದಲ ರಾತ್ರಿ ಬಾಗ್ಲು ಮುಚ್ಚಿ ಮಾವ ಬಂದನ್ನು ತಂದ ಸೆಂಟನ್ನು ನಮ್ಮ ರೇಂಜ್ಗೆ ಸೆಂಟು ಖಾಲಿ ಆಗೋಗಿದೆ. ಯಾರ್ರಿ ನೀವೆಲ್ಲ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ರೀ, ನಾನೇ ರೀ ಇವ್ರನ್ನೆಲ್ಲ ಕರ್ಸಿದ್ದು. ಯಾಕೆ ನನ್ನ ಅರೆಸ್ಟ್ ಮಾಡಿ ಬೇಲ್ ಮೇಲೆ ಬಿಡಿಸಕ್ಕ ನಾನು ಇನ್ನ ಕದ್ದಿಲ್ವೇ? ಅಯ್ಯೋ, ಅದಕ್ಕಲ್ಲ ರೀ. ಮತ್ತಿನ್ ಯಾಕೆ ನಾಡಿ? ನೋಡ್ರಿ, ಇವರು ಬಿಲ್ಡರ್ ರಾಜ್ ಕಪೂರ್ ಅಂತ, ಇವರು ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್ ಅಂತ, ಅವರು ಅಡ್ವೊಕೇಟ್ ದೇವಾನಂದ್ ಅಂತ. ಅಲ್ವೇ, ಈ ದೇವಾನಂದ್ ದಿಲೀಪ್ ಕುಮಾರ್ ರಾಜ್ ಕಪೂರ್ ನಿಕ್ಕೊಂಡ್ ನಾವೇ ನಾಳೆ ಹಿಂದಿ ಸಿನಿಮಾನ ತೆಗಿಬೇಕು. ಅಪ್ಪ, ತುಂಬಾ ಅವಸರ ನಿಮ್ಗೆ, ಸ್ವಲ್ಪ ತಡ್ಕೊಳ್ರಿ. ತಡ್ಕೊಳಕ್ಕೆ ಆಗ್ತಾ ಇಲ್ವೇ? ನೀವು 3 ಜನ ಜಲ್ದಿ ಕಳಿಸಿ, ನೀನ್ ಬೇಗ ಬಾ. ಮೇಡಮ್ ಹೇಳ್ದಂಗ್ ಕೇಳ್ಬೇಕು, ಇಲ್ಲ ಅಂದ್ರೆ ಒಳಗ್ ಹಾಕ್ತಾರೆ. ಸಾರಿ ಸರ್, ಸಾರಿ. ನೋಡ್ರಿ, ಈ ಊರಲ್ಲಿ ಬೇಕಾದಷ್ಟು ಕಡೆ ನೀವು ನರ್ಸಿಂಗ್ ಹೋಮ್ ಇಟ್ಟಿದ್ದೀರಲ್ಲ, ಅದನ್ನೆಲ್ಲ ಮಾರಿ ಆ ದುಡ್ಡನ್ನ ಈ ಬಿಲ್ಡರ್ ಕೊಟ್ರೆ ಅವರು ನಮ್ಗೆ ಅಪೋಲೋ ಸೂಪರ್ ಹೈಟೆಕ್ ಹಾಸ್ಪಿಟಲ್ ಇದೆಯಲ್ಲ, ಆ ತರದೇ ದೊಡ್ಡ 5 ಸ್ಟಾರ್ ಲೆವೆಲ್ ಹಾಸ್ಪಿಟಲ್ ನಮಗ್ ಕಟ್ಕೊಡ್ತಾರೆ. ಅದನ್ನೆಲ್ಲ ಅಗ್ರಿಮೆಂಟ್ ಮಾಡಿ ಕೊಡೋದಿಕ್ಕೆ ಇವ್ರು ನಮ್ಗೆ ಲೀಗಲ್ ಅಡ್ವೈಸರ್. ಓಹೋ, ಸೂಪರ್ ಹೈಟೆಕ್ ಹಾಸ್ಪಿಟಲ್. ಇಲ್ಲೆಲ್ಲೋ ಬಂದು ತಗ್ಲಾಕೊಂಡಲ್ಲ. ಇರ್ಲಿ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಇವ್ರಿಬ್ರು ಗ್ಯಾಪ್ ಅಲ್ಲಿ 2 ಸ್ಟಾರ್ ಯಾಕೆ? ನೀವೇನಾದ್ರೂ ನನ್ ಕಂಡೀಷನ್ಗೆ ಒಪ್ಪಿದೆ ಫಸ್ಟ್ ನೈಟ್ ನೆಪ ಹೇಳಿ ಬಲವಂತವಾಗಿ ನನ್ನ ಮೇಲೆ ಬಲಾತ್ಕಾರ ಮಾಡಕ್ ನೋಡಿದ್ರೆ ಇವ್ರು ನಿಮ್ಮನ್ನ ಅರೆಸ್ಟ್ ಮಾಡಿ ಒಳಗ್ ಹಾಕ್ತಾರೆ ಅಷ್ಟೇ. ಈ ಕಂಡೀಷನ್ ಎಲ್ಲ ಮದುವೆ ಮುಂಚೆನೆ ಯಾಕೆ ಹೇಳಲಿಲ್ಲ? ನೀವು ಕಿಲಾಡಿನೇ. ಮದ್ವೆಗ್ ಮುಂಚೆ ಹೇಳಿದಿದ್ರೆ ನನ್ ಕುತ್ತಿಗೆ ತಾಳಿ ಕಟ್ಟಿದ್ರಾ? ನಮ್ ನಾರು ಬೇರೆ ನಾಣೆಗೂ ಒಪ್ಕೋತಿರ್ಲಿಲ್ಲ. ಅದಕ್ಕೆ ಮದ್ವೆ ಆದ್ಮೇಲೆ ಇವ್ರನ್ನ ಕರ್ಸಿರೋದು. ಬೇಗ ಅಗ್ರಿಮೆಂಟ್ ಗೆ ಸೈನ್ ಮಾಡಿ. ಅಯ್ಯೋ, ಜೇಬಲ್ಲಿ 20 ರೂಪಾಯಿ ಇಲ್ಲ, 20 ಕೋಟಿ ರೂಪಾಯಿ ಅಗ್ರಿಮೆಂಟ್ ಸೈನ್ ಮಾಡ್ಬೇಕಂತೆ. ಏನ್ ಯೋಚನೆ ಮಾಡ್ತಿದ್ದೀರಾ ನೀವು? ಏನಿಲ್ಲ. ಎಕ್ಸ್ಕ್ಯೂಸ್ ಮಿ ಜೆಂಟ್ಲ್ಮನ್, ಸ್ವಲ್ಪ ಈ ಕಡೆ ಬರ್ತೀರಾ? ಬನ್ನಿ 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 ಬನ್ನಿ. ನೋಡಿ ಅಣ್ಣಂದಿರ, ನೀವು 3 ಜನ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನನ್ನ ಸಾವಿಗೆ ನೀವೇ ಕಾರಣ ಅಂತ ಬರ್ದಿಟ್ಬಿಟ್ಟು ನೇಣ್ ಹಾಕೊಂಡ್ಬಿಡ್ತೀನಿ. ನೋಡೆ, ಇವತ್ತು ಮಾಲೆಯ ಅಮಾವಾಸ್ಯೆ, ಅಗ್ರಿಮೆಂಟ್ ಮಾಡಬಾರ್ದು. 1 ವರ್ಷ ಬಿಟ್ಕೊಂಡು ಒಳ್ಳೆ ದಿನ ನೋಡ್ಕೊಂಡು ಆಮೇಲೆ ಅಗ್ರಿಮೆಂಟ್ ಸೈನ್ ಮಾಡೋಣ. ಹೌದಾ? ಆ ಒಳ್ಳೆ ದಿನ ಬಂದ ಮೇಲೆ ಇವ್ರ ಜೊತೆ ಅಗ್ರಿಮೆಂಟ್ ಆದ್ಮೇಲೆ ನಮ್ ಫಸ್ಟ್ ನೈಟ್. ಅಲ್ಲಿವರೆಗೂ ಗುಡ್ ನೈಟ್. ಹೋಗ್ರಿ. ಎಕ್ಸ್ಕ್ಯೂಸ್ ಮಿ. ಏನು ಏನು ಇದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಕಣೆ. ಆ ಗ್ಯಾಪ್ ಅಲ್ಲಿ ಏನಾದ್ರು ಕೊಡೆ. ತಳ್ಬೇಡ ಕಣೆ, ಹೂವೆಲ್ಲ ಬಾಡೋಗುತ್ತೆ. ಮೈಸೂರು ಪಾಕ್ ಕಣೆ. ರಾತ್ರಿ ನಿದ್ದೆ ಬರಲ್ವೇ? ಪಾಪ ಪಾಂಡು ಸೀರಿಯಲ್ ಅಲ್ಲಿ ಹೊಡೆದಾಗ ಹೊಡೆದ್ಲು ಗುರು. ಹಾಳಾದವಳು. ಏನ್ ಹೆಣ್ಮಕ್ಳು ಹಣೆ ಬರ. ಎಲ್ಲಾ ಹೆಂಗಸರು ಫಸ್ಟ್ ನೈಟ್ ಅಲ್ಲಿ ಗಂಡ ಗಡ್ಡ ಅಂದ್ರೆ ಇವರಿಬ್ರು ದುಡ್ಡು ದುಡ್ಡು ಅಂತಾರಲ್ಲ. ಸೈರನ್ ಬಿಡ್ತಾವನಲ್ಲ. ಎಲ್ಲ ಆಸ್ತಿ ಪಾಸ್ತಿ ಕಳ್ಕೊಂಡ ಅಳೋ ಗಂಡಸ್ರನ್ನ ನೋಡಿದೀನಿ, ಆದ್ರೆ ಇವನು ಅದಕ್ಕೆ ಕಳ್ತಾವನಲ್ಲ.
ಪ್ರತಿಯೊಂದು ಹೆಣ್ಣು ಫಸ್ಟ್ ನೈಟ್ ಮುಗಿತಿದ್ದ ಹಾಗೆ ಆನಂದವಾಗಿ ಸ್ನಾನ ಮಾಡ್ಕೊಂಡು ಕೂದ್ಲು ಆರ್ ಹಾಕೊಂಡ್ ಬರ್ತಾಳೆ. ಆದ್ರೆ ನಾನ್ ಮಾತ್ರ ಉಟ್ಸೀರೆ ಉಟ್ಕೊಂಡ್ ಹಾಗೆ ಇದೀನಿ ಅನ್ಕೊಂಡೆ. ನೀನು ಹಾಗೆ ಬಂದಿದ್ಯಲ್ಲ, ಯಾಕೆ? ಏನೇ ಆಯ್ತು? ಏನೂ ಆಗಿಲ್ಲ. ಡಬಲ್ ಕಾಟ್ ಮೇಲೆ ಸಿಂಗಲ್ ಆಗಿ ಮಲಗಿದ್ದೆ ಕಣೆ. ಅವ್ರನ್ನ ಆಚೆ ಓಡಿಸಿ ಬಾಗ್ಲು ಹಾಕೊಂಡೆ. ಅದೇ ಮತ್ತೆ, ಎಷ್ಟಾದ್ರೂ ನಿನ್ನ ನಕ್ಕ ಅಲ್ವಾ? ನಾನ್ ಅನ್ಭವಿಸ್ತಿರೋ ಸುಖನ ನೀನು ಅನ್ಭವಿಸಲ್ಲ ಅಂತ ನಂಗೆ ಗೊತ್ತು. ಅಂದ್ರೆ ಈ ಮನೇಲಿ ನಿನಗೂ ಫಸ್ಟ್ ನೈಟ್ ನಡೀಲಿಲ್ವಾ? ಬಿಡಿಪ್ಪ, ಬಿಡ್ರಿ. ಯಾಕೆ ನಾಚಿಗೆ? ನಾನು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಫಸ್ಟ್ ನೈಟ್ ಎಫೆಕ್ಟೇ ಐತೆ. ಬರ್ತಾ ಇದ್ದಾರೆ. ವೀಲ್ ಚೇರ್ ಅಲ್ಲೇ ಸೌಂದರ್ಯ, ಐಶ್ವರ್ಯ, ಮೋಸ್ಟ್ಲಿ ಫಸ್ಟ್ ನೈಟ್ ಇನ್ ಬೆಂಕಿನ ಆರಿಲ್ಲ ಅನ್ಸುತ್ತೆ ಬಾಸ್. ಸೆಕೆಂಡ್ ನೈಟ್ಗೆ ಆರಿಸ್ಬಿಡೋಣ ಬಾ. ಅಯ್ಯೋ ಬೇಗ ಹೋಗಪ್ಪ, ಈಗ್ಲೇ ತುಂಬಾ ಲೇಟ್ ಆಗಿದೆ. ಈ ಟಿಕೆಟ್ ಸಿಗುತ್ತೇನೆ? ಟಿಕೆಟ್ ಕೌಂಟರ್ ಸಿಗ್ಲಿಲ್ಲ ಅಂದ್ರೆ ಏನೇ ಇವಾಗ? ಬ್ಲಾಕ್ ಅಲ್ಲಿ ತಗೊಂಡ್ರಾಯ್ತು ಬಿಡು. ನೀನು ಹೇಳೋದು ಸರಿ ಕಣೆ. ಆ ದರಿದ್ರ ವಾಚ್ಮ್ಯಾನ್ ಮಕ್ಳ ಬುದ್ಧಿ ಇನ್ನೂ ನನ್ ಬಿಟ್ಟು ಹೋಗಿಲ್ಲ. ಏ ಯಾಕಪ್ಪ ಆಟೋ ನಿಲ್ಲಿಸ್ತೆ? ಇಲ್ಲೇ ನಮ್ ಫ್ರೆಂಡ್ ಇದಾರೆ, ನೋಡ್ಕೊಂಡ್ ಬಂದ್ಬಿಟ್ಟು. ಬೇಗ ಹೋಗ್ ಬಾಪ. ಛೆ, ಮೊದಲೇ ಸಿನಿಮಾಗ್ ಲೇಟ್ ಆಗಿದೆ, ಅದ್ರಲ್ಲಿ ಈ ಆಟೋದವನ್ ಬೇರೆ. ಅದಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತೀಯಾ? ಇವತ್ ಸಿನಿಮಾ ನೋಡಕ್ ಆಗ್ಲಿಲ್ಲ ಅಂದ್ರೇನು? ನಾಳೆ ಪ್ರೊಡ್ಯೂಸರ್ ಕ್ಯಾಶ್ ಕೊಟ್ಟು ಸ್ಪೆಷಲ್ ಆಗಿ ಪ್ರೊಜೆಕ್ಷನ್ ಹಾಕ್ಸಿ ನೋಡಿದ್ರಾಯ್ತು. ಕರೆಕ್ಟ್ ಕಣೆ, ನನ್ ಗಂಡನೇ ಫೇಮಸ್ ಮ್ಯೂಸಿಕ್ ಡೈರೆಕ್ಟ್ರು. ಸಖತ್ ಸೌಂಡ್ ಪಾರ್ಟಿ. ಅಕ್ಕ, ನಿನ್ ಪಾರ್ಟಿ ಸೌಂಡ್ ಪಾರ್ಟಿನೇ. ನೀನ್ ಹೇಳಿದ್ದೆಲ್ಲ ನಿಜ ಕಣೆ. ಆದ್ರೆ ರೀ ರೆಕಾರ್ಡಿಂಗ್ ಮಾತ್ರ ಹರಿಶ್ಚಂದ್ರ ಘಾಟ್ ನಲ್ಲಿ. ಸಾಕು ಸುಮ್ನೆ ನಡಿ, ಮನೆಗ್ ಹೋಗೋಣ. ಯಾಕೆ ಬೇಜಾರ್ ಮಾಡ್ಕೊಳ್ತೀಯಾ? ಒಂದ್ ಪಿಕ್ಚರ್ ನೋಡ್ಕೊಂಡು ಹ್ಯಾಪಿಯಾಗಿ ಮನೆಗ್ ಹೋಗೋಣ. ಸದ್ಯ ನನ್ನ ಪಾರ್ಟಿ ರೂಟೇ ಬೇರೆ. ಆ ಬೇರ್ನ ತಂದು ಚೆನ್ನಾಗಿ ಕಾಯಿಸಿ ಕಷಾಯ ಮಾಡಿ ಕುಡಿದ್ರೆ ಬೇರೆ ಬೇರೆ ಆಗಿರೋ ಮಂಚ ಒಂದಾಗುತ್ತೆ. ಉತ್ತರ ದಕ್ಷಿಣಕ್ಕಿರೋ ಗಂಡ ಹೆಂಡತಿ ಒಂದಾಗ್ತಾರೆ. ಆ ಬೇಗ ಬನ್ನಿ, ನೋಡಿ ಬೇರ್ ಮಹಿಮೆ ನೋಡಿ. ಇಲ್ಲಿ ನಿಲ್ಸಪ್ಪ. ಇದನ್ನೆಲ್ಲ ಕೊಂಡ್ಕೋಬೇಕು. ಕೊಂಡ್ಕೊಳ್ಳೋಕ್ ಮುಂಚೆ ಎಲ್ಲ ಜೋರಾಗಿ ಕೈ ತಟ್ಟೆ. ಇಲ್ರಿ ಇಲ್ವಲ್ಲಮ್ಮ, ಇವತ್ತು ಏನ್ ಮಾಡೋದು? ಅಲ್ಲಿ ನಾರು ಬೇರೆ ಮಾಡ್ತಾರಲ್ಲ, ಅವ್ರ ಹತ್ರ ಸಿಕ್ಕುತ್ತೆ, ಕೇಳಿ ಕೊಡ್ತಾರೆ. ಮಹಿಮೆಯಾದಂತ ಬೇರು. ಇದನ್ನ ಆಫ್ರಿಕಾ ಕಾಡಿಂದ ಹಿಡಿದು ವೀರಪ್ಪ ಇರೋ ಮಲೆ ಮಹದೇಶ್ವರನ ಬೆಟ್ಟದಲ್ಲೆಲ್ಲ ಹುಡುಕಿ ತಂದಿರೋಂತ ಮಹಾನ್ ಬೇರು. ಇವತ್ತೇ ತಗೊಂಡೋಗಿ ಇವತ್ತೇ ಕಾಯಿಸಿ ಕುಡೀರಿ. ಅದ್ರ ಮಹಿಮೆ ನೋಡಿ. ಇದಕ್ಕೆ 1ಕ್ಕೆ 5 ರೂಪಾಯಿ, 3ಕ್ಕೆ 10 ರೂಪಾಯಿ. ಭಾರಿ ಕನ್ಸೆಷನ್ ರೇಟ್. ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಆ ಬನ್ನಿ ಅಣ್ಣ, ಆ ಬನ್ನಿ ಅಕ್ಕ, ಅಮ್ಮ ಅವ್ರೆ ನೀವು ಬನ್ನಿ. ಯಾಕೆ ನಿಂತಿದ್ರೆ ನನಗೆ ಯಾಕೋ ತಲೆ ಸುತ್ತಾ ಇದೆ ಕಣೆ. ಎಲ್ಲ ಸುತ್ತಮ್ಮ. ನನ್ ಗಂಡನ್ ರೂಟೇ ಬೇರೆ ಅಂದೆ. ಇದೇನಾ ಅಂದ್ರೆ ನಿನ್ ಗಂಡ ಫುಟ್ಬಾಲ್ ಡಾಕ್ಟ್ರು? ಸುಮ್ನಿರೆ, ನಾವಿಬ್ರು ಮೋಸ ಹೋಗ್ಬಿಟ್ಟಿದೀವಿ. ಹೌದು ಕಣೆ, ನೀನ್ ಹೇಳಿದ ಮೇಲೆ ನಂಗೂ ಅದೇ ಫೀಲ್ ಆಗ್ತಿದೆ. ಇವ್ರಿಬ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬಾ ಹೋಗೋಣ, ಬಾ.